ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ನೋಡ್ಕೊಂಡು ಬನ್ನಿ ಆಯಿತಾ. ಈಗ ನೋಡುವ ಹೋಟೆಲ್ ಶೈಲಿಯ ತಂದೂರಿ ಹೇಗೆ ಮಾಡೋದು ಅಂತೇಳಿ. ಮೊದಲಿಗೆ ನಾನು ಒಂದು 6 ಪೀಸ್ ಲೆಗ್ ತಗೊಂಡಿದ್ದೇನೆ ಇಲ್ಲಿ. ಅದಕ್ಕೆ ಎಲ್ಲ ಬರೆ ಎಳೆದಿಡಬೇಕು. ಅಂದರೆ ಈ ಚೂರಿಯಲ್ಲಿ ಗಾಯ ಥರ ಆ ಥರ ಬರೆ ಎಳಿಬೇಕು. ಆವಾಗ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಹಿಡಿತದೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಳ್ಬೇಕು. ಪ್ರತಿಯೊಂದು ಲೆಗ್ ಪೀಸನ್ನು ಈ ಥರ ಮಾಡ್ಕೊಂಡಿದ್ದೇನೆ ನಾನು. ಈಗ ಇದಕ್ಕೆ ಏನೆಲ್ಲ ಹಾಕ್ಬೇಕಂತ ಹೇಳ್ತೇನೆ. 3 ಚಮಚದಷ್ಟು ಮೆಣಸಿನ ಪುಡಿ ತಗೊಂಡಿದ್ದೇನೆ ಇಲ್ಲಿ ನಾನು. ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. 3 ಸ್ಪೂನು ಮೆಣಸಿನ ಪುಡಿ ಹಾಕಿದರೆ ಇದರಲ್ಲಿ 2 ಸ್ಪೂನು ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ 1 ಸ್ಪೂನು, 1 ಸ್ಪೂನಿನಷ್ಟು ಗರಂ ಮಸಾಲ ಪುಡಿ, 1/4 ಸ್ಪೂನಿನಷ್ಟು ಅರಿಶಿನ ಪುಡಿ, 1/4 ಸ್ಪೂನಿನಷ್ಟು ಚಾಟ್ ಮಸಾಲ, 1 ಚಮಚದಷ್ಟು ಮೆಣಸಿನಕಾಳು ಪುಡಿ, ಗಟ್ಟಿ ಮೊಸರು 3 ಸ್ಪೂನು, 2 ಸ್ಪೂನಿನಷ್ಟು ತುಪ್ಪ, ಅರ್ಧ ನಿಂಬೆಹಣ್ಣು. ಚಾಟ್ ಮಸಾಲದಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಮತ್ತು ಮೊಸರು ಹುಳಿ ಇರುತ್ತಲ್ಲ, ಹಾಗಾಗಿ ಅರ್ಧ ಹಾಕಿದ್ದೇನೆ. ಸ್ವಲ್ಪ ಹುಳಿ ಹುಳಿ ಇಷ್ಟ ಇರುವವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಬಹುದು. ನೋಡಿ, 1-2 ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೆಲ್ಲವನ್ನು ಈಗ ಚೆಂದ ಕಲಿಸ್ಕೊಳ್ತೇನೆ. ಸರಿ ಮಿಕ್ಸ್ ಆಗಬೇಕಾ ಮಸಾಲೆ ಎಲ್ಲ. ನೀರು ಚೂರು ಹಾಕಬಾರ್ದು, ಆ ಮೊಸರೇ ಸಾಕಾಗ್ತದೆ. ಆಮೇಲೆ ಪ್ರತಿಯೊಂದಕ್ಕೆ ಅದನ್ನು ಚೆಂದ ಮಾಡಿ ಹಚ್ಕೊಳ್ಬೇಕು. ಈ ಥರ ನೋಡಿ, ನಾನಿಲ್ಲಿ ತೋರಿಸ್ತಾ ಇರುವ ಥರ ಎಲ್ಲದಕ್ಕೂ ಸರಿಯಾಗಿ ಹಚ್ಕೊಳ್ಬೇಕು. ಇಲ್ಲಿ ರೋಸ್ಟ್ ಮಾಡಿ ಪುಡಿ ಮಾಡಿದ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಆಗ ಹಾಕಲಿಕ್ಕೆ ನೆನಪೋಯ್ತು. 1/4 ಸ್ಪೂನಿನಷ್ಟು ಹಾಕಿದ್ದೇನೆ. ಅದನ್ನು ಹಾಕಿ ಪುನಃ ಎಲ್ಲವನ್ನು ಚೆಂದ ಮಾಡಿ ಕಲಸಿಟ್ಕೊಳ್ತಾ ಇದ್ದೇನೆ. ಇದನ್ನು ಮಿನಿಮಮ್ 2 ಗಂಟೆ ಆದರೂ ಮುಚ್ಚಿ ತೆಗೆದಿಡಬೇಕು. ಫ್ರಿಜ್ ಇದ್ದವರು ಫ್ರಿಜ್ಜಲ್ಲಿಟ್ಟರೆ ಒಳ್ಳೆಯದು. ಒಂದು 5-6 ಗಂಟೆ ಇಟ್ಟರೆ ಇನ್ನೂ ಒಳ್ಳೆಯದು. ಇಲ್ಲಿ ನಾನೀಗ 4 ಗಂಟೆ ಟೈಮ್ ಆಯಿತು. ಅಷ್ಟೊತ್ತು ಹಚ್ಚಿಟ್ಟಿದ್ದೇನೆ. ಈಗ ಒಂದು ಕಾವಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪವೇ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಈ ಲೆಗ್ ಪೀಸನ್ನು ಒಂದೊಂದನ್ನೇ ಹಾಕ್ಕೊಂಡು ಹುರಿಬೇಕು. ಈಗ 2 ತಗೊಂಡಿದ್ದೇನೆ ಲೆಗ್ ಪೀಸ್ ನಿಮಗೆ ತೋರಿಸ್ಲಿಕ್ಕಂತ. 2 ಲೆಗ್ ಪೀಸ್ ಹಾಕ್ಕೊಂಡಿದ್ದೇನೆ ನೋಡಿ. ಎಣ್ಣೆ ಹಾಕಿ ಅದರ ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಕರೆಕ್ಟ್ ಉಜ್ಜಿ ಹುರಿಲಿಕ್ಕೆ ಬಿಡಬೇಕು. ಅದನ್ನೀಗ ನಾನು ಕರೆಕ್ಟ್ ಹಚ್ಚಿ ಆದ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ನಿಧಾನ ಮೀಡಿಯಮ್ ಉರಿಯಲ್ಲಿ ಬೇಯಲಿಕ್ಕೆ ಇಡಬೇಕು ಅದನ್ನು. ಇಲ್ಲಿ ಫ್ರೈ ಆಗ್ತಾ ಇರಲಿ, ಸಣ್ಣ ಉರಿಯಲ್ಲಿ ಫ್ರೈಗೆ ಇಟ್ಟಿದ್ದೇನಲ್ಲ. ಇಲ್ಲಿ ಈಚೆಗೆ ನಾನು ಚಾರ್ಕೋಲ್ ಅಂತ ಹೇಳ್ತಾರಲ್ಲ, ಮಸಿಗೆಂಡ, ಅದನ್ನು ಇನ್ನೊಂದು ಗ್ಯಾಸಲ್ಲಿಟ್ಟು ಅದರದ್ದು ಗೆಂಡ ಮಾಡ್ತಾ ಇದ್ದೇನೆ. ಯಾಕಂದರೆ ಈಗ ಅದರ ಒಳಗೆ ಅದನ್ನಿಟ್ಟು ಅದರ ಸ್ಮೋಕಿ ಫ್ಲೇವರ್ ಬರಬೇಕಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಈಚೆ ಚಿಕನ್ ಬೇಯ್ತಾ ಉಂಟಲ್ಲ, ಈಗ ಒಂದು ಚೂರು ಪುನಃ ಸ್ವಲ್ಪ ಎಣ್ಣೆ ಒಂಚೂರು ಹಾಕಿ ಅದನ್ನು ಮಗ್ಚುತ್ತೇನೆ. 2 ಕಡೆ 2 ಲೆಗ್ ಪೀಸನ್ನು ಮಗ್ಚುತ್ತೇನೆ. ಅದು ಲೆಗ್ ಪೀಸ್ ಆದ್ದರಿಂದ ಸರಿಯಾಗಿ ಬೇಯಬೇಕು. ಅದಕ್ಕೋಸ್ಕರ ಸಣ್ಣ ಮೀಡಿಯಮ್ ಉರಿಯಲ್ಲಿ ಕರೆಕ್ಟ್ ಬೇಯಬೇಕು. ಚೆಂದ ಬೆಂದರೆ ಒಳ್ಳೆಯದಾಗೋದದು. ಅದು 2 ಕಡೆ ಮಗ್ಚಿ ಆದಮೇಲೆ ಬೇಯಲಿಕ್ಕೆ ಇಟ್ಟನಲ್ಲ. ಈಗ ನಾನು ಒಂದು ಬೌಲಿಟ್ಟು ಆ ಗೆಂಡವನ್ನು ಆ ಬೌಲೊಳಗೆ ಹಾಕ್ತೇನೆ ನೋಡಿ. ಆ ಥರ ಹಾಕಿ ಅದರ ಮೇಲೆ ನೀವು 1 ಸ್ಪೂನಿನಷ್ಟು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಬೋದು. ಅದು ಹಾಕಿ ಒಂದು ಮುಚ್ಚಳ ಮುಚ್ಚಿ
ಇಟ್ಟು ಬಿಡಬೇಕು. ಆಗ ಅದರದ್ದು ಸ್ಮೋಕಿ ಫ್ಲೇವರ್ ಉಂಟಲ್ಲ ಒಳ್ಳೆ ಬರ್ತದೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ತಂದೂರಿ ತಿಂದ ಹಾಗೆ ಆಗ್ತದೆ. ಮಾಡಿ ನೋಡಿ ಬೇಕಾದರೆ. ಈಗ ನಾನು ಆ ಮುಚ್ಚಳ ತೆಗೆದು ನೋಡಿದೆ, ಅದರದ್ದು ಹೊಗೆ ಎಲ್ಲ ಆ ಚಿಕನಿಗೆ ಒಳ್ಳೆ ಸೇರಿರ್ತದೆ. ಒಂಥರ ಅದೇ ಅದರದ್ದೇ ಅರೋಮ ಒಳ್ಳೆ ಬರುವುದದು. ಈಗ ಅದರಲ್ಲೇ ಕಾವಲಿಯಲ್ಲಿ ಚಂದ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಇದು ಆಗ್ತಾ ಬಂತು. ಈಗ ಒಂದು ಇದು ಸ್ಟೆಪ್ ಮಾಡಲಿಕ್ಕೆ ಉಂಟು. ಅದೇನೆಂದರೆ ಅದನ್ನು ನಾನು ಇನ್ನೊಂದು ಗ್ಯಾಸ್ ಒಲೆಯಲ್ಲಿ ಒಂದೊಂದೇ ಲೆಗ್ ಪೀಸನ್ನು ತೆಗೆದು ಆ ಫ್ಲೇಮಲ್ಲಿ ಅದನ್ನು ಈಗ ಹೀಗೆ ಸುಡ್ತೇನೆ ನೋಡಿ. ಈ ಥರ ಮಾಡಿದರೆ ಅದೇ ಅದು ಕರೆಕ್ಟು ಬೆಂದಿರುತ್ತೆ. ಮತ್ತು ಆ ರುಚಿಯು ನಿಮ್ಮದು ಹೋಟೆಲ್ ಸ್ಟೈಲಲ್ಲೇ ಆ ರುಚಿ ಇರ್ತದೆ. ಈಗ ನೋಡಿ ರೆಡೀ ಆಯಿತು ನಮ್ಮದು ಹೋಟೆಲ್ ಶೈಲಿಯ ತಂದೂರಿ ಚಿಕನ್. ನೀವು ಮಾಡಿ ನೋಡಿ ಆಯಿತಾ.